ಹಾಯ್, ಇವತ್ತು ನಮ್ಮ ಮಾಮ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಮ್ಮ ಅಜ್ಜಿನ ಕರ್ಕೊಂಡು ಬರೋದಕ್ಕೆ. ಅವ್ರು ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ಅಂತ ಹೇಳಿ ನಮ್ಮ ಮನೆಗೂ ಕರ್ಕೊಂಡು ಬರ್ತಾ ಇದ್ದೀನಿ ಇವತ್ತು. ಹಾಗೆ BMTC ಬಸ್ಸಲ್ಲಿ ಒಂದು ಸಾಲನ್ನ ನೋಡಿದೆ, ತುಂಬ ಖುಷಿ ಆಯಿತು. ಸಹನೆ ಇದ್ದಲ್ಲಿ ನೆಮ್ಮದಿ ಇರುತ್ತದೆ ಅಂತ ಹೇಳಿ. ಎಷ್ಟು ನಿಜ ಅಲ್ವಾ? ಹಾಗೆ ನಮ್ಮ ಮನೆಗೆ ಬಂದ್ವಿ. ರಂಜುನ್ ಕರ್ಕೊಂಡು ನಮ್ಮಮ್ಮ ಹತ್ರ ಹೋಗಿದ್ದೆ ಹೂ ಇಸ್ಕೊಂಡು ಬರೋದಕ್ಕೆ. ಏನಕ್ಕೆ ಅಂತ ನಿಮಗೆ ಆಮೇಲೆ ಗೊತ್ತಾಗತ್ತೆ. ನಾನು ಗಾಡಿ ಓಡಿಸೋ ವಿಷಯ ನಮ್ಮ ಅಜ್ಜಿಗೆ ಗೊತ್ತಿರ್ಲಿಲ್ವಂತೆ. ಹೌದಾ, ಗಾಡಿ ಓಡಿಸ್ತೀಯ ಅಂತ ಹೇಳಿ ಆಶ್ಚರ್ಯಪಟ್ಟರು. ಕೊನೆಗೆ ಸಾಹಸ ಮಾಡೋದು. ಮನೆಗೆ ಹೋಗ್ತಾ ಹಾಲು ಮೊಸರು ತಗೊಂಡು ಹೋದೆ, ಆದ್ರೆ ಅಂಗಡಿ ಅಂಕಲ್ ಕವರ್ ಇಲ್ಲ ಅಂತ ಹೇಳಿದಕ್ಕೆ ನಾವು ಈ ಸಾಹಸ ಮಾಡ್ತಾ ಇದ್ವಿ ಅಷ್ಟೇನೆ. ನಮ್ಮ ರಂಜು ಮೇಕಪ್ ಆರ್ಟಿಸ್ಟ್, ಸೊ ಇವತ್ತು ನಾನು ಮೇಕಪ್ ಮಾಡಿಸ್ಕೊಳ್ತಾ ಇದ್ದೆ. ಎಲ್ಲ ಜೋಡಿಸ್ಕೊಂಡಿರೋದನ್ನ ನಮ್ಮ ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಅಡ್ಮೈರ್ ಮಾಡ್ತಾ ಇದ್ರು. ಹಾಗೆ ರಂಜುಗೆ ಚಿಕ್ಕ ವಯಸ್ಸಿಂದ ಅವಳ ಕಸಿನ್ಸ್ ಮದುವೆನಲ್ಲೆಲ್ಲ ಅವಳ ಕಸಿನ್ಸ್ಗೆ ಮೇಕಪ್ ಮಾಡಿ ಅಭ್ಯಾಸ ಇತ್ತು. ಹಾಗಾಗಿ ನಾನು ಯಾಕೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಮಾಡಬಾರ್ದು ಅಂತ ಹೇಳಿ ಮಾಡಿದ್ದಾಳೆ. ಅವಳು ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾಳೆ. ನೀವು ಏನಾದರೂ ಅವಳನ್ನ ನಿಮ್ಮ ಮದುವೆಗೆ ಬುಕ್ ಮಾಡಿಕೊಂಡ್ರೆ ನಿಮ್ಮ ಬೆಸ್ಟ್ ಫ್ರೆಂಡೇ ನಿಮಗೆ ಮೇಕಪ್ ಮಾಡ್ತಿರೋ ಥರ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಲೈಕ್ ಎಂಟರ್ಟೈನ್ ಮಾಡಿಕೊಂಡು ಲೈವ್ಲಿ ಆಗಿ ಮಾಡ್ತಾಳೆ. ಹಾಗೆ ನಮ್ಮ ಪಕ್ಕದ ಮನೆ ಹುಡುಗಿ ಪಕ್ಷಿಗಳಿಗೆ ಅಕ್ಕಿ ಮತ್ತು ಬಿಸ್ಕೆಟ್ಸ್ನ ಇಡ್ತಾ ಇದ್ಲು. ಈ ಥರ ಮಾಡಿದ್ರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಅಲ್ವಾ? ಮತ್ತೆ ನಾವು ಎಷ್ಟು ಫನ್ ಮಾಡ್ಕೊಂಡು ಮೇಕಪ್ ಮಾಡ್ಕೊತಿದ್ದೀವಿ ಅಂತ ನೋಡ್ತೀರಾ? ಇವರು ಮೇಕಪ್ ಆರ್ಟಿಸ್ಟ್ ರಂಜಕ್ಕೆ ಏನೋ ಡೈಲಾಗ್ ಹೊಡ್ಬಿಡ್ತೀನಿ. ನೀನು ಹೊಟ್ಟೋಗ್ಬಿಡು, ಇಲ್ಲ ಬಂದು ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ನಿಂತ್ಕೊ ಬಾ, ಇಲ್ಲ ಅಂದರೆ ನಗಿಸ್ಬೇಡ ಅಷ್ಟೇ. ಡ್ರೋನ್ ಥರ ಹಿಡಿತೀನಿ ಬಿಡಿ. ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೇಳಿಸ್ತಿರೋದು ನಮ್ಮ ರಕ್ಷು, ರಂಜು ತಂಗಿ ಅವಳು. ಹಾಗೆ ಇದೇ ಥರನೇ ಎವ್ರಿ ಸ್ಟೆಪ್ ಆಫ್ ದ ಮೇಕಪ್ನಲ್ಲಿ ರಂಜು ನನಗೆ ಆಗಲಿ ಅಥವಾ ಯಾರಿಗೆ ಮೇಕಪ್ ಮಾಡ್ತಿದ್ರು ತೋರಿಸಿ ಅಪ್ರೂವಲ್ ತಗೊಂಡು ಲೈಕ್ ಇಷ್ಟ ಆಗ್ತಿದ್ಯಾ, ಇದೇ ಥರನ ನೀವು ಕೇಳ್ತಾ ಇರೋದು ಅಂತೆಲ್ಲ ಹೇಳಿ ನಮಗೆ ಹೆಂಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿ ಮೇಕಪ್ ಮಾಡಿ ಕೊಡ್ತಾಳೆ. ಬೇಸಿಕಲಿ ಶಿ ಇಸ್ ವೆರಿ ಪ್ಯಾಷನೇಟ್ ಅಬೌಟ್ ಮೇಕಪ್, ಹಾಗಾಗಿ ಒಳ್ಳೆ ರಿಸಲ್ಟ್ನ ಕೊಡ್ತಾಳೆ. ಮೇಕಪ್ ಆರ್ಟಿಸ್ಟ್ನ ಮುಂದೆ ಇಟ್ಕೊಂಡು ಕಾಮಿಡಿ ಪೀಸ್ ಅವಳು ಮೇಕಪ್ ಈ ಥರ ಆಡ್ತಾರ. ಸೀರಿಯಸ್ನೆಸ್ ಆಗಿರ್ಬೇಕು. ಮೇಕಪ್ ಆರ್ಟಿಸ್ಟ್ ಥರ ಅಂದರೆ ಮೇಕಪ್ ಆರ್ಟಿಸ್ಟ್ ಅಲ್ಲ, ಭೂಮಿ ಮಾತ್ರ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್. ಇಷ್ಟು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾಳೆ ಅವಾಗ. ಪ್ರೌಡ್ ಆಫ್ ಮೀ. ನನ್ನ ಎದುರುಗಡೆನೆ ದೊಡ್ಡ ಮೇಕಪ್ ಆರ್ಟಿಸ್ಟ್ ಕೂತಿದ್ದಾರೆ. ಮೇಕಪ್ ಸ್ಪೆಲ್ಲಿಂಗು ಗೊತ್ತಿಲ್ಲ ನನಗೆ, ಗೊತ್ತು. ಅಜ್ಜಿಗೆ ನೋಡಿ ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತ ತಲೆ ಕೆಟ್ಟೋಗ್ಬಿಡ್ಬೇಕು ಅಂತೆಲ್ಲ ಹೇಳಿದ್ರಲ್ಲ. ಅಕ್ಕಂಗೆ ಮೇಕಪ್ ಮಾಡಿನೇ ವೇಸ್ಟ್ ಅಜ್ಜಿ, ಎಲ್ಲ ಹಾಳು ಮಾಡ್ಕೋತಾರೆ. ಯಾಕೆ ಹಂಗೆ ಮಾಡ್ಕೊಂಬಿಡಮ್ಮ? ನಾನೇ ಹಚ್ಕೊಂತಿದ್ದೀನಿ. ಇವತ್ತು ನಾವು ಫೋಟೋಸ್ ಅಂತ ತಗೊಳಲ್ಲ, ಕತ್ಲಾಗ ಹೋಗ್ಬಿಡುತ್ತೆ. ಬೆಳಗ್ಗೆ 6 ಮಾಡ್ತೀವಿ ಬಿಟ್ಟು ನೈಟ್ 6 ಆದ್ರೂ ಇನ್ನೂ ರೆಡಿ ಆಗಿಲ್ಲ. ಚೆನ್ನಾಯ್ತಾ ಅಜ್ಜಿ? ಇಟ್ಕೊಳಕ್ ಕುತ್ಕೊಂಡಿದ್ದೀನಿ ಈಗ. ದೇವಲೋಕದ ಪರಿ ಅಲ್ಲಕ್ಕ ನಿಮ್ಮ ತಾತ. ನೀವು ಇದೇ ತರ ನಿಮ್ ಬಿಗ್ ಡೇನ ಎಂಜಾಯ್ ಮಾಡಬೇಕು, ಹೆಸಲ್ ಫ್ರೀ ಸ್ಟ್ರೆಸ್ ಫ್ರೀ ಮೇಕಪ್ ಮಾಡಿಸ್ಕೊಳ್ಬೇಕು ಅಂತ ಅಂದ್ರೆ ನಮ್ಮ ರಂಜುನ ಬುಕ್ ಮಾಡ್ಕೊಳ್ಳಿ. ಅವಳ ID ನ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಅವಳಿಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿ ಬುಕ್ ಮಾಡ್ಕೊಳ್ಬೋದು. ಹಾಗೆ ಅವಳು ಸ್ಟೂಡೆಂಟ್ ಆಗಿದ್ದಾಗ ಈ ಪೋರ್ಟ್ಫೋಲಿಯೋ ಶೂಟಿಗೆ ಮೇಕಪ್ ಮಾಡಿದ್ಲು. ಸ್ಟೂಡೆಂಟ್ ಆಗಿದ್ದಾಗಲೇ ಇಷ್ಟು ಪರ್ಫೆಕ್ಟ್ ಆಗಿ ಮೇಕಪ್ ಮಾಡಿದ್ದಾಳೆ. ಇವಾಗ ಆಲ್ರೆಡಿ 1 year ಎಕ್ಸ್ಪೀರಿಯನ್ಸ್ ಆಗ್ತಾ ಬರ್ತಾ ಇದೆ. ಇವಾಗಿನ್ನ ಎಷ್ಟು ಚೆನ್ನಾಗಿ ಮಾಡ್ಬೋದಲ್ವಾ? ಹಾಗೆ ಅವಳು ನನಗೆ ಏನಕ್ಕೆ ಮೇಕಪ್ ಮಾಡಿದ್ಲು, ನನಗೆ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾಳೆ ಅಂತ ನೋಡಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್.